ಕ್ಷೇತ್ರ ಶಿಕ್ಷಣ ಶ್ರೀಯುತ ಸೋಮಲಿಂಗ ಸರ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ವತಿಯಿಂದ ನಿರ್ಮಿಸಿರುವಂಥ ಸಾಮಗ್ರಿಗಳನ್ನು ನೀಡಲಾಗಿದೆ. ಒಂದು ಕಡೆಯಿಂದ ಮೇಡಮ್ ಈಗ ಒಳಗಡೆ ಮೇಡಮ್ ಮಾತಾಡಿ ಹೇಳಿ ಮೇಡಮ್ ಏನೇನಿದೆ ಅಂತ ಹೇಳಿ ಮೇಡಮ್ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ಟಾಲ್ ಅನ್ನು ಹಾಕಿದ್ದೇವೆ. ಸೊ ಅದರಲ್ಲಿ ನಮ್ಮ ಶಿಕ್ಷಣ ಇಲಾಖೆ ವಿವಿಧ ಯೋಜನೆಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕಿಟ್ಟು ಜನಗಳಿಗೆ ಒಂದು ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮೊದಲಿಗೆ ಅಕ್ಷರ ದಾಸೋಹ ಕಾರ್ಯಕ್ರಮಕ್ಕೆ ಕುರಿತಂತೆ ಸೊ ನಮ್ಮಲ್ಲಿ ಏನೇನು ಕಾರ್ಯಕ್ರಮ ಇದೆ, ಕ್ಷೀರ ಯೋಜನೆ, ಮಧ್ಯಾಹ್ನ ಬಿಸಿಯೂಟ ಯೋಜನೆ, ಪೂರಕ ಪೌಷ್ಟಿಕಾಹಾರ ಮೊಟ್ಟೆ ಕೊಡೋದು, ಸಿರಿಧಾನ್ಯ ಕಾರ್ಯಕ್ರಮ, ಶಾಲಾ ಕೈತೋಟ ಮತ್ತು ಪೋಷಣ್ ಅಭಿಯಾನ ಅಂತ ಹೇಳಿ ಮಕ್ಕಳಿಂದ ಮಾಡಿಸಿರುವಂಥದ್ದು. ಇದೆಲ್ಲ ನಲಿಕಲಿ ಸಾಮಗ್ರಿಗಳು. ಸೊ ಮಕ್ಕಳಿಗೆ 1ರಿಂದ 3ನೇ ತರಗತಿಗೆ ನಲಿಕಲಿ ಕಾರ್ಯಕ್ರಮ ಸಂಬಂಧಿಸಿದಂತಹ ಇಲ್ಲಿ ಒಂದು ಮೆಟೀರಿಯಲ್ಸ್ ಅನ್ನು ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಅದ್ರ ಜೊತೆಗೆ ವಿಜ್ಞಾನ ಪರಿಕರಗಳನ್ನು ಸಹ ನಾವು ಏನು ಮಕ್ಕಳಿಗೆ ಯೂಸ್ ಆಗುತ್ತೆ ಅವೆಲ್ಲ ನಾವು ಮಾಡಿದ್ದೇವೆ. ಆಮೇಲೆ ಇದು ನಲಿಕಲಿ ಕಿಟ್ ಇದೆ. ಸೊ ಇದು ನಲಿಕಲಿ ಕಿಟ್ಟು 3ನೇ ಕ್ಲಾಸ್ ಇದೆ. ಸೊ ಇಲ್ಲಿ ಇಂತಹ ಒಂದು ಏನಿದೆ ಕಾರ್ಡ್ಸ್ ಇದೆ ಮತ್ತು ಸೊ ಇದೆಲ್ಲ ಒಂದು ಪ್ಲೇ ಐಟಮ್ಸ್ ಮತ್ತು ಮಕ್ಕಳಿಗೆ ಕಲಿಕೆ ಉಂಟು ಮಾಡುವಂತಹ ಸಾಮಗ್ರಿಗಳನ್ನು ನಾವು ಪ್ರದರ್ಶನಕ್ಕೆ ಮುಂದೆ ಮಕ್ಕಳಿಗೆ ಏನು ನಾವು ಯೂನಿಫಾರ್ಮ್ ಕೊಡ್ತೀವಿ, ಹಾಗೆ ಶೂ ಅನ್ನು ಕೊಡ್ತೀವಿ, ಹಾಗೆ ಕಲಿಕಾ ಚಪ್ಪರವನ್ನು ನಾವು ನಲಿಗಲಿ ತರಗತಿಗಳಲ್ಲಿ ಹೇಗೆ ನೋಡ್ತೀವೋ ಅದೇ ಥರ ಸಹ ನಾವು ಇಲ್ಲಿ ಹಾಕಿದ್ದೇವೆ. ಹಾಗೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಒಂದು ಕಾರ್ಯಕ್ರಮಗಳು ನಡೆಯುತ್ತೆ ಅವೆಲ್ಲವೂ ಸಹ ಇಲ್ಲಿ ಇದೆ. ಮತ್ತು CWSN ಏನು ಕಾರ್ಯಕ್ರಮ ನಮ್ಮ ಇಲಾಖೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ, ವಿವಿಧ CWSN ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳಿದೆ, ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ಹೇಳಿ ಸುಮಾರು 21 ಕಾರ್ಯಕ್ರಮ, ವಿಕಲತೆಯ 21 ವಿಧಗಳು ಏನಿದೆ, ಆಗ ಮಕ್ಕಳಿಗೆ SRP ಕೇಂದ್ರಗಳಲ್ಲಿ ಏನೆಲ್ಲ ತರಬೇತಿಯನ್ನು ಕೊಡ್ತೇವೆ ನಾವು, SRP BIRT ಮುಖಾಂತರ ಅವೆಲ್ಲವೂ ಸಹ ನಾವು ಇಲ್ಲಿ ಅರಿವನ್ನು ಮೂಡಿಸಿದ್ದೇವೆ. ಸರ್ ಆ ಬ್ಯಾನರ್ ಹಂಗೆ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ. ಸರ್, ಇದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸರ್ಕಾರದಿಂದ ಮತ್ತು ಇಲಾಖೆಯಿಂದ ನಡೆಯುವಂಥ ವಿವಿಧ ಕಾರ್ಯಕ್ರಮಗಳನ್ನು ಮತ್ತು ಮಕ್ಕಳಿಗೆ ನಾವೇನು ಸೌಲಭ್ಯಗಳನ್ನು ತಲುಪಿಸ್ತೀವಿ ಅನ್ನೋದನ್ನು ಈ ಬ್ಯಾನರ್ ಇಂಡಿಕೇಟ್ ಮಾಡುತ್ತೆ. ನಮ್ಮಲ್ಲಿ ಕನಕಪುರದಲ್ಲಿ SRP ಕೇಂದ್ರಕ್ಕೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಬಂದು ಇನಾಗ್ರೇಷನ್ ಮಾಡಿರೋದಂಥ ಫೋಟೋನಲ್ಲಿ ಹಾಕಿದ್ದೇವೆ. ಮತ್ತು CSRDಯಲ್ಲಿ ಸುಮಾರು 18 ಕೋಟಿ ವೆಚ್ಚದಲ್ಲಿ ಕಣ್ವ ಡಯಾಗ್ನೋಸ್ಟಿಕ್ಸ್ನ ನಿರ್ದೇಶಕರಾದಂಥ ಶ್ರೀಯುತ ಡಾಕ್ಟರ್ ವೆಂಕಟಪ್ಪ ಸರ್ ಅವರು ಅಲ್ಲಿ ಏನು ಬಿಲ್ಡಿಂಗ್ ಕಟ್ಸ್ಕೊಡ್ತಿದ್ರು ಅದ್ರದ್ದೊಂದು ಫೋಟೋ ಇದೆ. ಮತ್ತು 10ನೇ ತರಗತಿ ವಿದ್ಯಾರ್ಥಿ ಟಾಪರ್ಗಳಿಗೆ TPFನ ಲ್ಯಾಪ್ಟಾಪ್ ಏನು ವಿತರಣೆ ಮಾಡ್ತಿದ್ದಾರೆ ಫೋಟೋ, ಮತ್ತು ಸಿವಿಲ್ ಕಾಮಗಾರಿಗಳು, ಮತ್ತು KPS ಶಾಲೆಗಳಲ್ಲಿ 2 ಕೋಟಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡುವಂಥದ್ದು, ಮತ್ತು ಜಿಲ್ಲೆಯಲ್ಲಿ ಸುಮಾರು 25 ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿ ಅದಕ್ಕೆ ಸಂಬಂಧಿಸಿದಂಥ ಫೋಟೋಗಳು, KPS ಹಾರೋಹಳ್ಳಿ ದೊಡ್ಡಹಳ್ಳಿ ಫೋಟೋ ಅದು. ಈ ಕಡೆ ಆದರ್ಶ ಜಿಲ್ಲೆಯಲ್ಲಿ 2 ಆದರ್ಶ ವಿದ್ಯಾಲಯಗಳೇ ಅಲ್ಲಿ, ಮತ್ತು ವಿಶ್ವ ಯೋಗ ದಿನಾಚರಣೆ, ಎಕೋ ಕ್ಲಬ್ ಕಾರ್ಯಕ್ರಮಗಳು, ಉಚಿತ ಸಮವಸ್ತ್ರ, ಮತ್ತು ಏನು ನಮ್ಮದೇನು ಮ್ಯಾಥ್ಸ್ ಸರ್ಕಲ್ಸ್ ಇದೆ ಅದರಲ್ಲಂಥದ್ದು, ಮತ್ತು NSQ ಕಾರ್ಯಕ್ರಮಗಳಲ್ಲಿ ನಾವೇನು ಎಕ್ಸ್ಪೋಸರ್ ವಿಸಿಟನ್ನು ಕೈಗೊಳ್ತೀವಿ ಅದಕ್ಕೆ ಸಂಬಂಧಿಸಿದಂಥ ಫೋಟೋ ಇದು. ಮತ್ತು ಇಲ್ಲಿ SRP ಕೇಂದ್ರಗಳಲ್ಲಿ ಏನೇನು ನಾವು ವಿವಿಧ ಕಾರ್ಯಕ್ರಮಗಳನ್ನ ಚಟುವಟಿಕೆ ಹಮ್ಮಿಕೊಳ್ತೇವೆ ಅದಕ್ಕೆ ಪೂರಕವಾದಂಥ ಎಲ್ಲ ಫೋಟೋಸ್ಗಳು ಇಲ್ಲಿ ಇದೆ. ಜೊತೆಗೆ ಜಿಲ್ಲೆನಲ್ಲಿ ವಿಶೇಷವಾಗಿ ರನ್ ಆಗ್ತಿರುವಂಥ PMC ಶಾಲೆಗಳು, ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಜಿಲ್ಲೆನಲ್ಲಿ ಒಟ್ಟು 11 ಶಾಲೆಗಳು ಆಯ್ಕೆಯಾಗಿವೆ. ಆ 12 ಶಾಲೆಗಳಲ್ಲಿ ಏನು ವಿಶೇಷವಾಗಿ ನಾವು ಮಾಡ್ತೀವಿ ಅನ್ನೋದು ಕೂಡ ಈ ಫೋಟೋಗಳಲ್ಲಿ ನಾವು ನೋಡ್ತೇವೆ. ಅಲ್ಲಿ ಪ್ರೀ ಪ್ರೈಮರಿಯಿಂದ ಹಿಡಿದು ಅಪ್ ಟು 8 ಮತ್ತು ಅಪ್ ಟು 7th ಏನಿದೆ ಆ ಶಾಲೆಗಳಲ್ಲಿ ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಅದೇ ರೀತಿ ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ರಾಮನಗರ ಟೌನ್ ವ್ಯಾಪ್ತಿಯಲ್ಲಿ ಎಲ್ಲ ಶಾಲೆಗಳು ಇಂಗ್ಲೀಷ್ ಆಂಗ್ಲ ಮಾಧ್ಯಮದಲ್ಲೇ ಓಪನ್ ಆಗಿದೆ. ಇದೊಂದು ಜಿಲ್ಲೆಗೆ ಒಂದು ದಾಖಲೆ ಮತ್ತು ರಾಜ್ಯಕ್ಕೆ ಕೂಡ ಒಂದು ದಾಖಲೆ. ಒಂದೇ ಕ್ಲಸ್ಟರ್ನ ಎಲ್ಲ ಶಾಲೆಗಳು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಇರೋದು. ಸೊ ಹಾಗಾಗಿ ಎಲ್ಲ ಶಿಕ್ಷಕರು ಮತ್ತು ಪೋಷಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಶಿಕ್ಷಕರ ಶ್ರಮದಿಂದಲೇ ಮಕ್ಕಳ ಸಂಖ್ಯೆ ದಾಖಲಾತಿ ಹೆಚ್ಚಾಗಿದ್ದರಿಂದ ಎಲ್ಲ ಶಾಲೆಗಳು ಕಿರಿಯ ಪ್ರಾಥಮಿಕ ಶಾಲೆ ಮತ್ತು HPS ಎಲ್ಲ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ಆಗಿದೆ. ಇದೊಂದು ರಾಮನಗರ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ. ನೆಕ್ಸ್ಟ್ ಮತ್ತೆ ಅಷ್ಟೇ ಇರಿ ಒಂದು ನಿಮಿಷ ಮೇಡಮ್. ಲಕ್ಷಿ ಅವು ಬೇಡ ಮೇಡಮ್, ಅವು ನಾಳೆಗಿರಲಿ.
ಫುಲ್ ಅದೊಂದು ಫುಲ್ ತಗೊಬಿಡು. ಫೋಟೋನ ತೆಗೆದಿದ್ದೀನಿ ಈಗ ಇದನ್ನು ವಿತ್ ಫೋಟೋ. ಮ್ಯಾಮ್ ರನ್ ಆಗಿದೆ 25 ಮಿನಿಟ್ಸ್ ಆಗಿದೆ.